ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿಯವರ 27ನೇ ಹುಟ್ಟುಹಬ್ಬ ಆಚರಣೆಯ ಹಿನ್ನೆಲೆ ಸಾವಿರಾರು ಭಕ್ತಾದಿಗಳು ಮತ್ತು ವಿವಿಧ ಸಂಘಟನೆಗಳು ಗೌರವ ಸಮರ್ಪಣೆ ಮಾಡುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹೊಸಕೊಪ್ಪಲು ಗ್ರಾಮದಲ್ಲಿರುವ ಶಕ್ತಿ ಮಠ ಶ್ರೀ ಚೌಡೇಶ್ವರಿ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಶ್ರೀ ಬಸವೇಶ್ವರ ಚೈತನ್ಯ ಮಹಾಸ್ವಾಮೀಜಿಗಳ 27ನೇ ಜನ್ಮ ದಿನೋತ್ಸವ ಅಂಗವಾಗಿ ಬೆಳಗ್ಗಿಂದಲೇ ಅಮ್ಮನವರಿಗೆ ರುದ್ರಾಭಿಷೇಕ ಜರುಗಿತು. ಬಳಿಕ ಚೌಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಯಿತು. ಇದಾದ ಬಳಿಕ ದುರ್ಗಾ ಹೋಮ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಶಕ್ತಿ ದೇವತೆ ಕಣಿವೆ ಮಾಯಮ್ಮ, ಪಿರಿಯಾಪಟ್ಟಣದಮ್ಮ, ಸತ್ಯಮ್ಮ ಹಾಗೂ ಹಳೆಬೆಳಗುಳದ ಭೂತರಾಯ ಸ್ವಾಮಿ ಅವರ ಜೊತೆ ಚೌಡೇಶ್ವರಿ ಸಮೇತವಾಗಿ ಕಲಶೋತ್ಸವ ಜರುಗಿತು. ಬಳಿಕ ಶ್ರೀಗಳು ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಮಾನವ ಹುಟ್ಟುವಾಗ ಮತ್ತು ಸಾಯುವಾಗ ಏನನ್ನೂ ತರುವುದಿಲ್ಲ ಮತ್ತು ತೆಗೆದುಕೊಂಡು ಹೋಗುವುದಿಲ್ಲ. ಬದಲಿಗೆ ಆತ ಗಳಿಸುವುದು ಜನರ ವಿಶ್ವಾಸ, ಪ್ರೀತಿ ಮಾತ್ರ. ಹಾಗಾಗಿ ಕಳೆದ ಬಾರಿಯ ಹುಟ್ಟುಹಬ್ಬಕ್ಕೂ ಈ ಬಾರಿಯ ಹುಟ್ಟುಹಬ್ಬಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಈ ಬಾರಿ ಭಕ್ತರನ್ನ ಹೆಚ್ಚು ಸಂಪಾದಿಸಿದ್ದೇನೆ ಎಂಬ ಆತ್ಮ ತೃಪ್ತಿ ಇದೆ ಎಂದರು. ಸರ್ವರಿಗೂ ಶರಣಾರ್ಥಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇವತ್ತು ನಮ್ಮ 27ನೇ ವರ್ಷದ ಜನ್ಮದಿನೋತ್ಸವದ ಪ್ರಯುಕ್ತ ಶಕ್ತಿ ಮಠದಲ್ಲಿ ನಾನಾ ವಿಧದ ಪೂಜಾ ಕೈಂಕರ್ಯಗಳು ತಾಯಿಗೆ ಸೇವೆಯಾಗಿ ಸಲ್ಲಿಸಿರಿ. ಪ್ರಾತಃ ಕಾಲದಲ್ಲೇ ಅಮ್ಮನವರಿಗೆ ವಿಶೇಷವಾಗಿ ರುದ್ರಾಭಿಷೇಕವನ್ನು ಮಾಡಿ, ದುರ್ಗಾ ಯಾಗವನ್ನು ಸಮರ್ಪಣೆಯನ್ನು ಮಾಡಿ, ಅಮ್ಮನವರಿಗೆ ಉತ್ಸವಾದಿಗಳನ್ನು ಕೂಡ ನೆರವೇರಿಸಿ ಬಂದಂತಹ ಭಕ್ತರಿಗೆ ದಾಸೋಹವನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡಿರ್ತೇವೆ. ಅದರ ಜೊತೆಗೆ ಬಹಳಷ್ಟು ಗಣ್ಯರು ಕೂಡ ಕ್ಷೇತ್ರಕ್ಕೆ ಆಗಮಿಸಿ ಹೋಗಿರುತ್ತಾರೆ. ಅದರ ಜೊತೆಗೆ ಇವತ್ತು ನಮ್ಮ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಕ್ಕಂತಹ ಕಾರ್ಯವನ್ನು ಕೂಡ ಈ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಮಾಡಿರ್ತೇವೆ. ಯಾಕೆಂದರೆ ಜನಸೇವೆಯನ್ನು ಮಾಡಿದರೆ ಜನಾರ್ದನ ಸೇವೆಯನ್ನು ಮಾಡಿದಂತಹ ಅದೃಷ್ಟ ಬರ್ತದೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಈ ಕಾರ್ಯವನ್ನು ನಾವು ಕೈಗೊಂಡು ನಮ್ಮ ಕರ್ನಾಟಕ ಸರ್ವಜನ ವೇದಿಕೆ ಸಂಗಡ ಸೇರಿ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿ ಆ ಕಾರ್ಯವನ್ನು ಕೂಡ ನಾವು ಮಾಡಿರ್ತೀವಿ. ಹಾಗೆ ಈ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಕೂಡ ನಮಗೆ ಹಾರೈಸಿದ್ದಾರೆ. ತುಂಬ ಸಂತೋಷವಾಗಿರ್ತಕ್ಕಂತಹ ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಲ ಭಕ್ತರು ಇನ್ನು ತುಂಬ ಜಾಸ್ತಿ ಬಂದಿದ್ದರು ಈ ಸಲ. ಯಾಕೆ ಅಂತಂದರೆ ಮನುಷ್ಯ ಹುಟ್ಟುವಾಗ ಏನನ್ನು ತಗೊಂಡು ಬಂದಿರಲ್ಲ. ಅವನು ಹುಟ್ಟಿದ ನಂತರನೇ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡ್ತಾನೆ. ಅಂಥದ್ರಲ್ಲಿ ನಾವು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಭಕ್ತರನ್ನ ಸಂಪಾದನೆ ಮಾಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ತುಂಬ ಜಾಸ್ತಿ ಆಗ್ತಾ ಇದೆ. ಕ್ಷೇತ್ರದಲ್ಲಿ ಚೌಡೇಶ್ವರಿ ಅಮ್ಮನವರ ವಿಶೇಷ, ದೇವಿ ಬರವಣಿಗೆಯ ಮೂಲಕ ಭವಿಷ್ಯ ಬರೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ನಾವು ಸುತ್ತಮುತ್ತ ಎಲ್ಲ ದೈವಗಳನ್ನು ಒಂದೊಂದು ವಿಶೇಷದಲ್ಲಿ ದೈವಗಳನ್ನು ನಾವು ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ದೈವಗಳನ್ನ ನೋಡ್ತಾ ಇರ್ತೇವೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ದೇವಿಯೇ ಮೂಲವಾಗಿ ಚೌಡೇಶ್ವರಿ ಅಮ್ಮನವರು ಬರವಣಿಗೆಯ ಮೂಲಕ ಭವಿಷ್ಯ ಬರೀತಕ್ಕಂಥದ್ದು ಬಹಳ ವಿಶೇಷ. ನೂರಾರು ಭಕ್ತರು ಬಂದು ಕ್ಷೇತ್ರದಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಅಮ್ಮನವ್ರದ್ದು ಪ್ರಶ್ನಾವಳಿ ಇರ್ತಕ್ಕಂಥದ್ದು. ಅವತ್ತು ಬಂದು ತಾಯಿಯಲ್ಲಿ ಪ್ರಶ್ನಾವಳಿನ ಕೇಳ್ತಕ್ಕಂತಹ ಪದ್ಧತಿ ಕ್ಷೇತ್ರದಲ್ಲಿದೆ. ಬಹಳ ವಿಶೇಷವಾಗಿ ನಡೀತಕ್ಕಂತಹ ಕ್ಷೇತ್ರ ಅಂತ ಹೇಳ್ಬೋದು. ಬಳಿಕ ಮಾತನಾಡಿದ ಶ್ರೀಗಳ ಮಾತೃಶ್ರೀಯವರಾದ ಕುಮಾರಿಯವರು, ಚಿಕ್ಕ ವಯಸ್ಸಿನಲ್ಲಿಯೇ ನಾಡಿಗೆ ನನ್ನ ಮಗ ಬೆಳಕಾಗುತ್ತಿದ್ದಾನೆ ಎಂದರೆ ಅದಕ್ಕಿಂತ ಮತ್ತೇನು ಸಂತೋಷ ಬೇಕು? ಆ ದೇವಿಯ ವರದಿಂದಲೇ ಹುಟ್ಟಿದವ. ದೇವಿ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಸನ್ಯಾಸತ್ವ ಸ್ವೀಕರಿಸುವುದು ತುಂಬಾ ಸಂತೋಷ. ಆದರೆ ಮತ್ತೊಂದು ಖುಷಿಯ ವಿಚಾರ ಎಂದ್ರೆ ನನ್ನ ಬಳಿಯಲ್ಲಿಯೇ ಇದ್ದು ಸ್ವಗ್ರಾಮದಲ್ಲಿಯೇ ಮಠ ಸ್ಥಾಪಿಸಿ ಕಣ್ಣ ಮುಂದೆ ಇದ್ದಾರೆ ಎಂಬುದು ಆತ್ಮ ತೃಪ್ತಿ ನನಗಿದೆ. ನನ್ನ ಮನೆಗೆ ಆತ ಬೆಳಕಾಗಬೇಕಿಲ್ಲ, ನಾಡಿಗೆ ಬೆಳಕಾದರೆ ಅದಕ್ಕಿಂತ ಹೆತ್ತ ತಾಯಿಗೆ ಮತ್ತೇನು ಸೌಭಾಗ್ಯ ಬೇಕು ಎನ್ನುತ್ತಾರೆ ಶ್ರೀಗಳ ಮಾತೃಶ್ರೀಯವರು.
ಭಾಳ ಖುಷಿ ಐತೆ ಅವರು ಇದು ತಗೊಂಡು ಇಲ್ಲಿ ನಮ್ಮ ಕಣ್ಣು ಮುಂದೆ ಇರೋದು ನಮಗೆ ಭಾಳ ಸಂತೋಷ. ಬೇರೆಯವರೆಲ್ಲ ಎಲ್ಲೆಲ್ಲ ಹೋಗಿ ಮಠ ಕಟ್ಟಿ ಇದು ಮಾಡ್ತಾವ್ರೆ. ಅವ್ರ ಆಸೆ ಏನಂತೆ ಅವ್ರ ಆಸೆ ಅಂತೆ ಅವರು ಮಠ ಕಟ್ಟಿದ್ದಾರೆ, 4 ಜನಕ್ಕೆ ಒಳ್ಳೇದನ್ನ ಮಾಡ್ತಾವ್ರೆ, ಅದು ನಮಗೆ ಭಾಳ ಸಂತೋಷ. ಈಗೂ ಪರವಾಗಿಲ್ಲ, ಈಗ ಜನ ಸಂಪಾದನೆ ಮಾಡಿದ್ದಾರೆ. ಆ ಖುಷಿ ಜನರ ಆಶೀರ್ವಾದ ಸಾಕಷ್ಟಿದೆ, ಅದು ಸಂತೋಷ ಆಗುತ್ತೆ. ಈಗ ನೋವಿಲ್ಲ, ಅವರು ಹುಟ್ಟಿದ 3 ದಿವಸಕ್ಕೆ ಹೇಳಿದ್ರು ಹಿಂಗೆ ಅಂತ. ಅದು ನನ್ನ ಮನಸ್ಸಲ್ಲಿ ಮಡಿಕೊಂಡಿದ್ದೆ. ಇದು ನನ್ನ ಈ ವಯಸ್ಸಿಗಂಟ ಅದೆಲ್ಲ ನಡೆದಿದೆ. ಆದ್ರಿಂದ ನನಗೆ ಇದು ಇಲ್ಲ, ಸಂತೋಷವಾಗಿ ಅವ್ರನ್ನ ಇದು ಮಾಡಿದ್ವಿ. ಅಂದ್ರೆ ಅವರು ಒಂದು ದೇವ್ರ ಹೊರದಲ್ಲೇ ಹುಟ್ಟಿದ್ದು. ಹಂಗಾಗಿ ನಾವು ಒಂದು ಇದನ್ನ ಕೇಳಕ್ ಹೋದಾಗ ಅವರು ಈ ವಯಸ್ಸಿಗೆ ಹಿಂಗೆ ಆಗುತ್ತೆ, ಅವ್ರು ನಿಮ್ಮ ಕೈಗೆ ಸಿಗಲ್ಲ ಅಂತ ಹೇಳಿದ್ರು. ಅದನ್ನ ನಡೆದೋಯ್ತು ಇವಾಗ. ಅಂದ್ರೆ ಈ ಬಟ್ಟೆ ಹಾಕೊಂಡು ನಮ್ಮ ಕಣ್ಣೆದುರುಗಡೆ ಅವರಲ್ಲ ಅನ್ನೋದು ಒಂದು ಸಂತೋಷ ಭಾಳ ಇದೆ. ಮದುವೆ ಆದ 3 ವರ್ಷ ಮಕ್ಳಿರ್ನಲ್ಲ, 3 ವರ್ಷ ಒಂದು ದೇವಿ ಹೊರದಲ್ಲೇ ಹುಟ್ಟಿದ್ದವರು. ಇಲ್ಲ ಅಂದ್ರೆ ಆ ಥರ ಅಂದ್ರೆ ನಾವು ಏನೇನೋ ತಿಳ್ಕೊಂಡಿದ್ದೋ, ಆದ್ರೆ ಈ ಮಟ್ಟದಲ್ಲಿ ಈ ಬಟ್ಟೆ ಹಾಕೊಂಡು ನಮ್ಮ ಕಣ್ಣೆದುರುಗಡೆ ಇರೋದೇ ನನಗೆ ಸಂತೋಷ. ಇರಬೇಕು ಅಂತ ಅನ್ಸುತ್ತೆ. ಇಲ್ಲೇ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಇನ್ನೂ ಬೆಳಿಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಆಸೆ. ಈಗ ನನ್ನ ಮನೆಗೆ ಬೆಳಕಾಗಬೇಕು ಅನ್ನೋದೇನಿಲ್ಲ, 4 ಜನಕ್ಕೆ ಪ್ರಪಂಚಕ್ಕೆ ಬೆಳಕಾಗಿರ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಮನೆಗೆ ಬೆಳಕಾಗಬೇಕು ಅನ್ನೋದು ಆಸೆ ಇಲ್ಲ ನನಗೆ.